ನಮಸ್ಕಾರ ರೈತ ಬಾಂಧವರೇ. ನಾವಿವತ್ತು ಚೋಚುಡ್ ಗ್ರಾಮದ ಮಲ್ಲಪ್ಪ ಶಿವಪ್ಪ ಭಜಂತ್ರಿ ಅವರ ಹೊಲದಲ್ಲಿದ್ದೀವಿ. ನಮ್ಮ ನವಭಾರತ ಕಂಪನಿ ಉತ್ಪನ್ನ ಆಗಿರ್ತಕ್ಕಂಥ ವಿಜಯ ಗ್ರೋಮಿನ್, ಜೇಮ್ಸ್ ಬಾಂಡ್, ವಿಂಜಮೇಲ್ ವಿಜೇತ ಅನ್ನುವಂಥ ಪ್ರಾಡಕ್ಟನ್ನು ಅವರು ನೀರ್ಲಿ ಗಿಡದಕ್ಕೆ, ನಂತರ ಎಲಿಬೆಳಿಗೆ, ನಂತರ ಬಾಳೆ ಗಿಡಕ್ಕೆ ಯೂಸ್ ಮಾಡಿದ್ದಾರೆ. ಅದು ಯಾವ ಥರ ರಿಸಲ್ಟ್ ಕೊಟ್ಟಿದೆ, ಏನೇನು ಚೇಂಜಸ್ ಆಗಿದೆ, ಸ್ವತಃ ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ ರೈತರು ಇವತ್ತು ನಮ್ಮ ಜೋಡಿದ್ದಾರೆ. ಅವ್ರ ಬಳಿ ಕೇಳಬೇಕು ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು, ತಮ್ಮ ಊರನ್ನು ಪರಿಚಯ ಮಾಡ್ತೀವಿ ಸರ್. ಸರ್ ನನ್ನ ಹೆಸರು ಮಲ್ಲಪ್ಪ ಶಿವಪ್ಪ ಭಜಂತ್ರಿ. ಊರು ಸರ್ ತೊಳತಿಗುಡ್ಡ. ತಾಲೂಕು ಬದಾಮಿ, ಜಿಲ್ಲಾ ಬಾಗಲಕೋಟೆ. ಸರ್, ಈಗ ನಮ್ಮ ನವಭಾರತ ಕಂಪ್ನಿ ಪ್ರಾಡಕ್ಟನ್ನು ತಾವು ಯಾವ ಬೆಳೆಗೆ ಯೂಸ್ ಮಾಡಿದ್ರಿ, ನಿಮ್ಗೆ ಏನು ರಿಸಲ್ಟ್ ಕೊಟ್ಟಿದೆ, ಅದ್ರ ಬಗ್ಗೆ ಒಂದು 2 ನಿಮಿಷ ನಮ್ಮ ಜೋಡಿ ಹಂಚ್ಬೋದು. ಸರ್ ನಾವು ನೆಕ್ಸ್ಟ್ ಕೊಟ್ಟಿದ್ದಂದ್ರೆ ಗೊಬ್ಬರ ನೀರ್ಲಿ ಗಿಡ ಕೊಟ್ಟಿದ್ವಿ. ನೀರ್ಲಿ ಗಿಡಕ್ಕೆ ಹಾಕಿದ್ರಿ ಫಸ್ಟ್? ನೀರ್ಲಿ ಗಿಡ ಯಾವುದು ಹಾಕಿದ್ರಿ? ಇದು ವಿಜಯ ಗ್ರೋಮಿನ್ ಹಾಕಿದ್ರಿ? ವಿಜಯ ಗ್ರೋಮಿನ್. ಮ್ಯಾಲೆಲ್ಲ ವಿಂಜೆ ಮೇಲೆ ಸ್ಪ್ರೇ ಮಾಡಿದ್ರಿ? ವಿಂಜೆನೂ ಹಾಕಿದ್ರಿ. ಮತ್ತೆ ಯಾವ ಬೆಳೆಗೆ ಹಾಕಿದ್ರಿ ನೀವು? ಮತ್ತು ಆಮೇಲಿಂದ ಬಾಳೆಗೆ ಕೊಟ್ಟಿದ್ವಿ. ಬಾಳೆಗಿನ ಹಾಕಿದ್ರಿ? ಬಡ್ಡಿಗೆ ಸ್ಪ್ರೇ ಮಾಡಿ ಸ್ಪ್ರೇನು ಮಾಡಿದ್ರಿ. ಅಂದ್ರೆ ತಳಕ್ಕೆ ಗ್ರೋಮಿನ್ ಹಾಕಿದ್ರಿ, ಮೇಲೆ ವಿಂಜೆ ಮೇಲೆ ವಿಜೇತ ಸ್ಪ್ರೇ ಮಾಡಿದ್ರಿ. ಹಾಂ, ಎಲಿಬೆಳಿಗೆ ಸ್ಪ್ರೇ ಅಷ್ಟೇ ಮಾಡಿದ್ವಿ. ಎಲಿಬೆಳಿಗೆ ವಿಂಜೆ ಮೇಲೆ ವಿಜೇತ ಸ್ಪ್ರೇ ಮಾಡಿದ್ರಿ. ಈಗ ನೀರ್ಲಿ ಗಿಡಕ್ಕೆ ಏನು ಚಾನ್ಸಸ್ ಆಗಿದೆ ಸರ್ ಈ ಗೊಬ್ಬರ ಹಾಕೋರು? ನೀರ್ಲಿ ಚಲೋ ಬೆಳವಣಿಗೆ ಯಾವ ಥರ ಏನನ್ನು ಆಗೈತಿ? ಹಾಂ, ಯಾಕಂದ್ರೆ ಈ ಸಲ ನೆಕ್ಸ್ಟ್ ಎಷ್ಟೊಂದು ಬಿಟ್ಟಿದ್ದಿಲ್ಲ. ಈ ಸಲ ಹೂವು ಕಾಯಿ ಸೆಟ್ಟಿಂಗ್ ಚೆನ್ನಾಗೈತಿ. ಗ್ರೀನಿಸ್ ಯಾವಾಗಲೂ ಇಷ್ಟೆಲ್ಲ ಬ್ಯಾಸಿಗೆ ಇದ್ದನು ಈ ಥರ ಕರು ಇದೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ ಗೊಬ್ಬರ ಹಾಕಿದ್ರಿಂದ. ಹಾಂ, ಈಗ ಎಲಿಬೆಳಿಗೆ ಏನು ಚೇಂಜಸ್ ಆಗಿದೆ ಸರ್? ಎಲಿಬೆಳಿ ಕಲರ್ ಆಗೈತೆ ಸರ್. ಕಲರ್ ಎಲ್ಲ ಆಗಿದೆ? ಕಲರ್ ಆಗೈತಿ, ವೈಟ್. ಹಾಂ, ಆಮೇಲಿಂದ ಎಲ್ಲಿ ಚಲೋ ಬಿಡುತ್ತೆ, ಎಲ್ಲಿ ಶುಭ್ರವಾಗಿ ಒಳ್ಳೆ ಮಾರ್ಕೆಟ್ ರೇಟ್ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾರೆ. ಚಲೋ ಬಂತು. ಮತ್ತು ಇದು ಬಾಳೆಗೆಲ್ಲ ಯೂಸ್ ಮಾಡಿದ್ರಿ ಸರ್? ಬಾಳೆಗೆ ಇಳಿದು ಸರ ಸ್ವಲ್ಪ ಈಗ ಗೊನೆ ಹಾಕಕತ್ತೆ ಸರ್ ಅದು. ಹಾಂ, ಆಮೇಲಿಂದ ಮತ್ತೆ ಅದು ಗ್ರೋತ್ ಗಿರಿ ಎಲ್ಲ ಚೆನ್ನಾಗಿ ಹೆಂಗೆ ಯಾವ ಥರ ಬಂದಿದೆ? ಚಲೋ ಐತೆ ಸರ್, ಬೆಳವಣಿಗೆ ಎಲ್ಲ ಚೆನ್ನಾಗಿ ಬಂದಿದೆ. ಬೆಳವಣಿಗೆ ಚಲೋ ಐತೆ ಸರ್. ಹಾಂ, ಈಗ ಸರ್ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಕಂಪ್ನಿ ಉತ್ಪನ್ನಗಳನ್ನು? ಅಲ್ಲ, ಕಂಪ್ನಿ ಚಲೋ. ಯಾಕಂದ್ರೆ ಈಗ ನಾವು ಯೂಸ್ ಮಾಡಿದ ಪ್ರಕಾರ ಇವು ನಮ್ಮ ದೊಡ್ಡವನಲ್ಲಿ ಬಂದು ಆಗಾಗ ಬಂದು ಮಾಹಿತಿ ಕೊಡ್ತಾರೆ ನಮ್ಗೆ. ಆ ಪ್ರಕಾರ ನಾವು ಯೂಸ್ ಮಾಡೀವಿ. ಎಲ್ಲ ರೈತರು ಇದನ್ನು ಯೂಸ್ ಮಾಡ್ಬೇಕಂತ ನಮ್ಮದು ನಿಮ್ಮ ಅನಿಸಿಕೆ. ಆದಷ್ಟು ಕೆಮಿಕಲ್ಸನ್ನು ಕಡಿಮೆ ಮಾಡಿ ಸಾವಯವ ಬಳಸೋದ್ರಿಂದ ಯೂಸ್ ಮಾಡ್ಬೇಕಂತ ಒಳ್ಳೆ ಇಳುವರಿ ತೆಗಿಬೋದು. ಇಳುವರಿ ಬರ್ತೈತೆ. ಆಮೇಲೆ ಭೂಮಿದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಯಾಕಂದ್ರೆ ರಾಸಾಯನಿಕದಲ್ಲಿ ಇದನ್ನು ಕೊಡೋದು ಒಳ್ಳೆಯದಂತ ಹೇಳ್ತೀವಿ. ಓಕೆ ಸರ್, ಧನ್ಯವಾದ ಮಾಹಿತಿ. ನಮಸ್ಕಾರ. ₹500 ಪಗಾರ ಒಂದು ಅಂದಿಗೆ. 500 ಕೊಡೋಣ ಅವ್ರಿಗೆ.